ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 5, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲ ಆರ್ಟಿಕಲ್ ನೋಡೋದಾದ್ರೆ, ತಮಿಳುನಾಡು ಸಿಎಂ ಯೂನಿಯನ್ ಮಿನಿಸ್ಟರ್ ಕ್ಲಾಶ್ ಓವರ್ 3 ಲ್ಯಾಂಗ್ವೇಜ್ ಫಾರ್ಮುಲಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸೆಂಟರ್ ಸ್ಟೇಟ್ ರಿಲೇಷನ್ ಆಧಾರದ ಮೇಲೆ ಕನೆಕ್ಟ್ ಮಾಡುವಂಥದ್ದು ಹಾಗೂ ಎಜುಕೇಷನ್ಗೆ ಸಂಬಂಧಪಟ್ಟಂತಲೂ ಸಹ ಕನೆಕ್ಟ್ ಮಾಡ್ತಕ್ಕಂಥ ಇಶ್ಯೂ ಆಗಿದೆ. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ? 3 ಲ್ಯಾಂಗ್ವೇಜ್ ಫಾರ್ಮುಲಾಗೆ ಸಂಬಂಧಿಸಿದಂಥ ಒಂದು ಕ್ಲಾಶನ್ನು ಕಾಣ್ತಾ ಇದ್ದೇವೆ. ತಮಿಳುನಾಡು ಸರ್ಕಾರದ ಹೆಡ್ ಆಗಿರ್ತಕ್ಕಂತಹ MK ಸ್ಟಾಲಿನ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ಮಧ್ಯೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಡೆಯಲ್ಲಿ 3 ಲ್ಯಾಂಗ್ವೇಜ್ ಫಾರ್ಮುಲಾವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿರುವಂಥ ಇಶ್ಯೂನ ಕಾಣ್ತಾ ಇದ್ದೇವೆ. ಸ್ಟೇಟ್ನ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 3 ಲ್ಯಾಂಗ್ವೇಜ್ ಫಾರ್ಮುಲಾನ ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದು. ತಮಿಳುನಾಡು ಸರ್ಕಾರ ಅಷ್ಟೇ ಅಲ್ಲ, ಸೌತಲ್ಲಿರ್ತಕ್ಕಂತಹ ರಾಜ್ಯಗಳು ಅಪೋಸಿಷನ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರನೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ಕ್ವಶನನ್ನು ಮಾಡ್ತಾ ಇದೆ. ಇವಾಗ ತಮಿಳುನಾಡಿನ ಪರ್ಸ್ಪೆಕ್ಟಿವ್ ಏನಿದೆ ಅಂತ ಕನೆಕ್ಟ್ ಮಾಡಬೇಕಾಗುತ್ತೆ. ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ ಫೆಡರಲ್ ಪ್ರಿನ್ಸಿಪಲನ್ನು ಇದು ವೈಲೇಟ್ ಮಾಡುತ್ತೆ ಅಂತ. ಲಿಂಗ್ವಿಸ್ಟಿಕ್ ಡೈವರ್ಸಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ ಅಂತ. ತಮಿಳಿನ ಒಂದು ಐಡೆಂಟಿಟಿ ಥ್ರೆಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ 2 ಲ್ಯಾಂಗ್ವೇಜ್ ಪಾಲಿಸಿಯನ್ನು ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ತಮಿಳು ಹಾಗೂ ಇಂಗ್ಲೀಷನ್ನು ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದಿಯನ್ನು ಕಂಪಲ್ಸರಿ 3 ಲ್ಯಾಂಗ್ವೇಜ್ ಫಾರ್ಮಲ್ಲಿ ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿರ್ಧಾರವನ್ನು ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ. ಸೆಂಟ್ರಲ್ ವ್ಯೂವನ್ನು ನೋಡಿದಾಗ ಇದು ಮಲ್ಟಿಲಿಂಗ್ವಲಿಸಮನ್ನು ಪ್ರಮೋಟ್ ಮಾಡ್ತಾ ಇದೆ ಅನ್ಬೋದು. ಹಿಂದಿಯನ್ನು ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಪರ್ಸ್ಪೆಕ್ಟಿವ್ ಏನಿದೆ ಅಂತಂದರೆ ಲರ್ನಿಂಗ್ ಮೋರ್ ಲ್ಯಾಂಗ್ವೇಜ್ ಪ್ರೊವೈಡ್ ಮೋರ್ ಅಪಾರ್ಚುನಿಟಿ ಅಂತ. ಸಾಕಷ್ಟು ಲ್ಯಾಂಗ್ವೇಜಸ್ಗಳು ನಮಗೆ ಗೊತ್ತಿದ್ದರೆ ಬೆಟರ್ ಅಪಾರ್ಚುನಿಟಿ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಒಂದು ಗ್ಲೋಬಲ್ ಸಿಟಿಜನನ್ನು ನಾವು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದನ್ನು ನೋಡಿದಾಗ ಹಿಂದಿಯನ್ನು ಕಲಿಯೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಸೊ ಇಲ್ಲಿ ಲ್ಯಾಂಗ್ವೇಜ್ ವರ್ಸಸ್ ಐಡೆಂಟಿಟಿಗೆ ಸಂಬಂಧಪಟ್ಟಂಥ ಕ್ರೈಸಿಸನ್ನು ಕಾಣ್ತಾ ಇದ್ವಿ. ಲ್ಯಾಂಗ್ವೇಜನ್ನು ಕಲ್ಚರ್ಗೆ ಲಿಂಕ್ ಮಾಡ್ತಾ ಇದ್ವಿ, ರೀಜನಲ್ ಪ್ರೈಡ್ಗೆ ಲಿಂಕ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ಗಮನಿಸ್ಬೋದು. ತಮಿಳುನಾಡು ಹಿಸ್ಟಾರಿಕಲಿ ಹಿಂದಿಯನ್ನು ಅಪೋಸ್ ಮಾಡ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಹಿಂದಿಯನ್ನು ಕಂಪಲ್ಸರಿ ಕಲಿಬೇಕು ಅನ್ನುವಂಥ ಒಂದು ವಾದವನ್ನು ಇವರು ಎಕ್ಸೆಪ್ಟ್ ಮಾಡ್ತಾನೆ ಇಲ್ಲ. ಎಜುಕೇಷನನ್ನು ಕನ್ಕರೆಂಟ್ ಲಿಸ್ಟಲ್ಲಿ ಕಾಣ್ಬೋದಲ್ವಾ. ಸೆಂಟ್ರಲ್ ಗೌರ್ಮೆಂಟ್ಗೂ ಸಹ ಪಾಲಿಸಿಯನ್ನು ಮಾಡಲಿಕ್ಕೆ ಅಧಿಕಾರ ಇರುತ್ತೆ, ಸ್ಟೇಟ್ ಗೌರ್ಮೆಂಟು ಕೂಡ ಪಾಲಿಸೀಸ್ಗಳನ್ನು ತೆಗೆದುಕೊಂಡು ಬರ್ಬೋದು. ಈ ಒಂದು ಇಶ್ಯೂ ನಡೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಪಾಲಿಸಿಯನ್ನು ಹೊಂದ್ಬೋದಲ್ವಾ, ಸ್ಟೇಟ್ಗೆ ಒಂದು ಅಟಾನಮಿ ಇರುತ್ತೆ ಅಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಆಗಿರ್ಬೋದು. ಅಷ್ಟೇ ಅಲ್ಲದೆ ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಇರುವಂಥ ಮೇಜರ್ ಕನ್ಸರ್ನ್ ಅಂದರೆ ಟೀಚರ್ನ ಒಂದು ಅವೈಲಬಿಲಿಟಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಒಂದು ಗ್ಯಾಪ್ ಆಗಿರ್ತಕ್ಕಂಥ ಸಾಧ್ಯತೆ ಇದೆ, ಹಾಗೂ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಬರ್ಡನನ್ನು ಕಾಣ್ಬೋದು. ಇವಾಗ ಹಿಂದಿ ಸ್ಪೀಕಿಂಗ್ ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ, ಅವ್ರಿಗೊಂದು ಅಡ್ವಾಂಟೇಜ್ ಸಿಗತಕ್ಕಂಥ ಸಾಧ್ಯತೆ ಇದೆ ಅಂತ ತಮಿಳುನಾಡು ಸರ್ಕಾರನ ಆರ್ಗ್ಯೂ ಮಾಡ್ತಾ ಇದೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಮಲ್ಟಿಲಿಂಗ್ವಿಸಮನ್ನು ತರೋದ್ರ ಮುಖಾಂತರ ಒಂದು ಫೇರ್ ಅಪಾರ್ಚುನಿಟಿಯನ್ನು ನಾವು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ಕಾಣ್ಬೋದು. 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಬಂದಾಗ ಸ್ಟೂಡೆಂಟ್ಸ್ಗಳು ಇವತ್ತು ರೀಜನಲ್ ಲ್ಯಾಂಗ್ವೇಜನ್ನು ಕಲಿತಕ್ಕಂತಹ ಅವಕಾಶವನ್ನು ಕೊಡಲಾಗುತ್ತೆ. ಹಿಂದಿಯನ್ನು ಇನ್ಕ್ಲೂಡ್ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಬೇರೆ ಇಂಡಿಯನ್ ಲ್ಯಾಂಗ್ವೇಜನ್ನು ಇನ್ಕ್ಲೂಡ್ ಮಾಡ್ತಕ್ಕಂಥದ್ದು, ಜೊತೆಗೆ ಇಂಗ್ಲೀಷನ್ನು ಕಲೀಲಿಕ್ಕೆ ಅಲೋ ಮಾಡುವಂಥದ್ದು. 3 ರೀತಿಯಾದಂತಹ ಲ್ಯಾಂಗ್ವೇಜನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಕರಿತೀವಿ. ತಮಿಳುನಾಡಲ್ಲಿರ್ತಕ್ಕಂಥ ಮಾಡೆಲ್ ನಾವು ಆಲ್ರೆಡಿ ನೋಡಿದ್ವಿ. ತಮಿಳುನಾಡು ಹಾಗೂ ಇಂಗ್ಲೀಷನ್ನು ಇವರು ಪ್ರಮೋಟ್ ಮಾಡಬೇಕು ಅನ್ನೋಂಥದ್ದಾಗಿ ಬೇಸಿಕಲಿ ಒಂದು ಲಿಂಗ್ವಿಸ್ಟಿಕ್ ಫೆಡರಲಿಸಮ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಕಲ್ಚರಲ್ ಐಡೆಂಟಿಟಿನೂ ಸಹ ಇಲ್ಲಿ ಕ್ವಶನನ್ನು ಕ್ರಿಯೇಟ್ ಮಾಡ್ತದೆ. ಕೋಆಪರೇಟಿವ್ ಫೆಡರಲಿಸಮ್ ಅಂತ ಬಂದಾಗ ಎಷ್ಟು ಮಟ್ಟಿಗೆ ಎಜುಕೇಷನ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಗಳು ಕೋಆರ್ಡಿನೇಷನ್ ಆಧಾರದ ಮೇಲೆ ಒಂದು ಪಾಲಿಸಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಯೂನಿಫಾರ್ಮಿಟಿನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜಸ್ ಅನ್ನು ಸಹ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂಥ ಕಾನ್ಫ್ಲಿಕ್ಟ್ ಯಾವ ರೀತಿ ಆಗಿದೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಶಬರಿಮಲಾ ವರ್ಡಿಕ್ಟ್ ರಿವ್ಯೂ, ಸುಪ್ರೀಂ ಕೋರ್ಟ್ ನೋಟಿಫೈಸ್ 9 ಜಡ್ಜ್ ಬೆಂಚ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಅಂತ ಬಂದಾಗ ರಿಲಿಜಿಯಸ್ ರೈಟ್ಸ್ ವರ್ಸಸ್ ಇಂಡಿವಿಜುವಲ್ ರೈಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಇಶ್ಯೂನ ನಾವು ನೋಡಿದಾಗ ಇಲ್ಲಿ ಸುಪ್ರೀಂ ಕೋರ್ಟ್ನ ಮುಂದೆ ಒಂದು ಪಿಟಿಷನನ್ನು ಹಾಕಲಾಗಿದೆ. ಈ ಮೊದಲು ಕೊಟ್ಟಿರ್ತಕ್ಕಂಥ ವರ್ಡಿಕ್ಟ್ನ ಆಧಾರದ ಮೇಲೆ ಇವಾಗ ಶಬರಿಮಲಾ ಕೇಸ್ ಅಂತ ನೋಡ್ತೀವಲ್ಲ, ಈ ಒಂದು ಕೇಸ್ ನಡೆಯಲ್ಲಿ ಟೆಂಪಲ್ ಎಂಟ್ರಿ ಅಂತ ಬಂದಾಗ ಮಹಿಳೆಯರನ್ನು ಅಲೌ ಮಾಡ್ತಾ ಇರಲಿಲ್ಲ. 10 ರಿಂದ 50 ಏಜ್ ಗ್ರೂಪಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಎಂಟ್ರಿ ಮಾಡಲಿಕ್ಕೆ ಅಲೌ ಮಾಡಿರೋದನ್ನು ಗಮನಿಸ್ಬೋದು. ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಅನಿಸ್ಕೊಳ್ಳುತ್ತೆ. 2018ರಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಜಡ್ಜ್ಮೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಎಲ್ಲ ಮಹಿಳೆಯರು ಕೂಡ ಟೆಂಪಲನ್ನು ಎಂಟ್ರಿ ಮಾಡಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಅಲೌ ಮಾಡಿರೋದಾಗಿ ಗಮನಿಸ್ಬೋದು. ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಆರ್ಟಿಕಲ್ 40 ನಡೆಯಲ್ಲಿ ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡ್ದಂಗೆ ಆಗುತ್ತೆ, ಹಾಗೂ ಆರ್ಟಿಕಲ್ 25 ನಡೆಯಲ್ಲೂ ಫ್ರೀಡಮ್ ಆಫ್ ರಿಲಿಜನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ವೈಲೇಷನ್ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅಲೌ ಮಾಡಿರೋದಾಗಿ ಗಮನಿಸ್ಬೋದು. 2019ರಲ್ಲಿ ಈ ಒಂದು ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಪಿಟಿಷನನ್ನು ಫೈಲ್ ಮಾಡಿದ್ದಾರೆ. ಹಾಗಾಗಿ 9 ಜಡ್ಜಸ್ಗಳನ್ನು ಒಳಗೊಂಡಂತಹ
ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಇದನ್ನು ಎಕ್ಸಾಮಿನೇಷನ್ ಮಾಡಲಿದೆ ಅಂತ ಹೇಳ್ಬೋದು. ಇಲ್ಲಿ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿಯಾಗಿದೆ ಅಂತ ನೋಡಬೇಕಲ್ವಾ. ಇವಾಗ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ ಬಂದಾಗ ರಿಲಿಜಿಯಸ್ ಪ್ರಾಕ್ಟೀಸ್ ನಡಿಯಲ್ಲಿ ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಂತ ನೋಡ್ತೇವೆ. ಧರ್ಮಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳನ್ನು ನಾವು ನೋಡಿದಾಗ ಧರ್ಮದಲ್ಲಿ ಕೆಲವೊಂದಿಷ್ಟು ಪ್ರಾಕ್ಟೀಸಸ್ಗಳು ಎಸೆನ್ಷಿಯಾಲಿಟಿಯನ್ನು ತೋರಿಸುತ್ತೆ. ಇಲ್ಲಿರುವಂತಹ ಪ್ರಶ್ನೆ ಏನಂತಂದರೆ, ಈ ಒಂದು ಎಸೆನ್ಷಿಯಾಲಿಟಿಯನ್ನು ಯಾರು ನಿರ್ಧಾರ ಮಾಡ್ತಾರೆ? ಇವಾಗ ಕೋರ್ಟ್ಗಳು ನಿರ್ಧಾರ ಮಾಡುತ್ತಾ ಅಥವಾ ರಿಲಿಜಿಯಸ್ ಗ್ರೂಪ್ಗಳು ನಿರ್ಧಾರ ಮಾಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗೂ ಫಂಡಮೆಂಟಲ್ ರೈಟ್ಸ್ ವರ್ಸಸ್ ರಿಲಿಜನ್ ರೈಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿರುವಂಥ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 14 ಆಗುತ್ತೆ, ಆರ್ಟಿಕಲ್ 25 ಆಗುತ್ತೆ, ಅಗೇನ್ ಆರ್ಟಿಕಲ್ 26 ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇವಾಗ ಪ್ರಸ್ತುತವಾಗಿರುವಂಥ ಒಂದು ಲಿಮಿಟೇಷನ್ ಅಂತಂದರೆ ರಿಲಿಜಿಯಸ್ ಕಸ್ಟಮ್ಸ್ ನಡಿನಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗ್ತಾ ಇದೆ ಅಲ್ವಾ. ಇಲ್ಲಿ ಜೆಂಡರ್ ಜಸ್ಟಿಸನ್ನು ಒದಗಿಸಬೇಕಾಗಿರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. ರಿಲಿಜಿಯಸ್ ಗ್ರೌಂಡ್ ಅಂತ ಬಂದಾಗ ಯಾವುದೇ ರೀತಿಯಾಗಿ ಪರ್ಟಿಕ್ಯುಲರ್ ಸೆಕ್ಷನನ್ನು ನಾವು ಇಲ್ಲಿ ಎಕ್ಸ್ಕ್ಲೂಷನ್ ಮಾಡುವಂತಿಲ್ಲ. ಇದೊಂದು ಇನ್ಇಕ್ವಾಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಇವಾಗ ಈ ಒಂದು ಜಡ್ಜ್ಮೆಂಟ್ ಬೇರೆ ಪ್ರಾಕ್ಟೀಸಸ್ ಮೇಲೂ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಮಾಸ್ಕ್ಯೂನಲ್ಲಿ ಮುಸ್ಲಿಂ ಮಹಿಳೆಯರನ್ನು ಎಂಟ್ರಿ ಮಾಡಲಿಕ್ಕೆ ಅಲೋ ಮಾಡೋದಿಲ್ಲ. ಹಾಗೂ ಪಾರ್ಸಿ ಮಹಿಳೆಯರಿಗೆ ಸಂಬಂಧಿಸಿದಂತೆ ಒಂದು ಇಂಟರ್ಫೇತ್ ಮ್ಯಾರೇಜ್ ಆದಮೇಲೆ ಅವ್ರು ಫೇಸ್ ಮಾಡ್ತಾ ಇರ್ತಕ್ಕಂಥ ಚಾಲೆಂಜಸ್ಗಳಾಗಿರ್ಬೋದು, ಫೀಮೇಲ್ ಜೆನೈಟಲ್ ಮ್ಯುಟಿಲೇಷನ್ ಪ್ರಾಕ್ಟೀಸಸ್ಗಳಾಗಿರ್ಬೋದು, ಇವೆಲ್ಲವನ್ನು ಕನ್ಸಿಡರ್ ಮಾಡಿದಾಗ ಇವಾಗ ತೆಗೆದುಕೊಳ್ತಕ್ಕಂತಹ ನಿರ್ಧಾರವು ಬೇರೆ ರಿಲಿಜನ್ಗೂ ಸಹ ಅಪ್ಲೈ ಆಗುವಂಥದ್ದು ಇರುತ್ತೆ. ಇಲ್ಲಿ ಬೇಸಿಕ್ ಒಂದು ಕಂಡೀಷನ್ ಏನಿದೆ ಅಂತಂದರೆ ಫೇತ್ ವರ್ಸಸ್ ರೈಟ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ಕಾಣ್ತಾ ಇದ್ದೇವೆ. ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಡಾಕ್ಟ್ರೈನ್ ಯಾವ ರೀತಿ ಆಗಿದೆ ಅನ್ನುವಂಥ ಒಂದು ಕನ್ಕ್ಲೂಷನ್ನ ಕೊಡುವಂಥದ್ದಾಗಿರ್ಬೋದು. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಇದೆ. ಅಲ್ಲಿ ಜೆಂಡರ್ ಜಸ್ಟಿಸ್ನ ಆಧಾರದ ಮೇಲೆ ಜುಡಿಷಿಯಲ್ ರಿವ್ಯೂವನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಒಂದು ರಿಲಿಜಿಯಸ್ ಅಟಾನಮಿಗೆ ಸಂಬಂಧಪಟ್ಟಂತೆಯೂ ಸಹ ಗಮನ ಹರಿಸ್ಬೋದು. ಇವೆಲ್ಲವನ್ನು ಗಮನ ಹರಿಸ್ತಾ ಸುಪ್ರೀಂ ಕೋರ್ಟ್ ಇವಾಗ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಮ್, ಟ್ರಾನ್ಸ್ ಆಕ್ಟಿವಿಸ್ಟ್ ಮೂವ್ ಟಾಪ್ ಕೋರ್ಟ್ ಸೈಟ್ ಥ್ರೆಟ್ ಟು ರೈಟ್ ಟು ಸೆಲ್ಫ್ ಐಡೆಂಟಿಫಿಕೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೀಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಜಸ್ಟಿಸ್ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. ರೀಸೆಂಟ್ ಆಗಿರುವಂಥ ಇಶ್ಯೂ ಯಾವ ರೀತಿಯಾಗಿದೆ ಅನ್ನೋದಾದರೆ, ಟ್ರಾನ್ಸ್ಜೆಂಡರ್ ಪರ್ಸನ್ಸ್ಗೆ ಸಂಬಂಧಿಸಿದಂಥ ಒಂದು ಅಮೆಂಡ್ಮೆಂಟ್ ಆ್ಯಕ್ಟನ್ನು ಸರ್ಕಾರ 2026 ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇವಾಗ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಿಸಿದಂಥ ಒಂದು ಆರ್ಗ್ಯುಮೆಂಟನ್ನು ಇಲ್ಲಿ ಕಾಣ್ಬೋದು. ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಯಾವ ರೀತಿಯಾಗಿ ಟ್ರಾನ್ಸ್ಜೆಂಡರ್ ರಿಲೇಟೆಡ್ ಇರುವಂಥ ರೈಟ್ಸನ್ನು ವೈಲೇಷನ್ ಮಾಡ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಪಿಟಿಷನ್ ಇರತಕ್ಕಂಥ ಬೇಸಿಕ್ ಆರ್ಗ್ಯುಮೆಂಟ್ ಅಂದರೆ ಇದು ಸೆಲ್ಫ್ ಐಡೆಂಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಹಕ್ಕನ್ನು ವಯಲೇಟ್ ಮಾಡ್ತಾ ಇದೆ. ಬಿಕಾಸ್ ಇಲ್ಲಿ ಒಂದು ಜೆಂಡರ್ ಐಡೆಂಟಿಫಿಕೇಷನ್ ಮಾಡುವಂಥ ಹಂತದಲ್ಲಿ ಮೆಡಿಕಲ್ ಸರ್ಟಿಫಿಕೇಷನ್ನ ಒಂದು ಇಂಪಾರ್ಟೆನ್ಸನ್ನು ಕಾಣ್ತಾ ಇದ್ದೇವೆ. ಸ್ಟೇಟ್ ವೆರಿಫಿಕೇಷನ್ ಇಲ್ಲಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಹೊಸದಾಗಿ ತಂದಿರುವಂತಹ ಲಾ ನಡಿಯಲ್ಲಿ ಮೆಡಿಕಲ್ ಗೇಟ್ ಕೀಪಿಂಗನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಟ್ರಾನ್ಸ್ ಆಕ್ಟಿವಿಸ್ಟ್ಗಳು ನ್ಯಾಯಾಂಗದ ಮೊರೆಯನ್ನು ಹೋಗಿದ್ದಾರೆ. ಈ ಮೊದಲು ಕೊಟ್ಟಿರುವಂತಹ ಜಡ್ಜ್ಮೆಂಟನ್ನು ಕನೆಕ್ಟ್ ಮಾಡೋದಾದರೆ 2014 ಇರುವಂತಹ ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಡಿನಲ್ಲಿ ಕೋರ್ಟ್ ರಿಕಗ್ನೈಸ್ ಮಾಡಿರುವಂಥದ್ದು ಸೆಲ್ಫ್ ಐಡೆಂಟಿಫಿಕೇಷನ್ ಆಫ್ ಜೆಂಡರ್ಗೆ ಸಂಬಂಧಪಟ್ಟಂಥ ಒಂದು ಹಕ್ಕನ್ನು ಕಾಣ್ಬೋದು. ಆರ್ಟಿಕಲ್ 21 ಒಂದು ಭಾಗವಾಗಿದೆ ಅಂತ. ಸೆಲ್ಫ್ ಐಡೆಂಟಿಫಿಕೇಷನ್ ಜೆಂಡರ್ ರೈಟನ್ನು ಆರ್ಟಿಕಲ್ 21 ಒಂದು ಭಾಗ ಅಂತ ಹೇಳ್ತಾ ಇದೆ. ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿಯನ್ನು ರಿಫ್ಲೆಕ್ಟ್ ಮಾಡುವಂಥ ಆರ್ಟಿಕಲ್ 21. ಇದರ ಆಧಾರದ ಮೇಲೆ 2019 ಒಂದು ಲಾ ಅನ್ನು ನೋಡೋದಾದರೆ ಟ್ರಾನ್ಸ್ಜೆಂಡರ್ ಪರ್ಸನ್ಗೆ ಸಂಬಂಧಪಟ್ಟಂಥ ಒಂದು ಆ್ಯಕ್ಟನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಟ್ರಾನ್ಸ್ಜೆಂಡರ್ಗೆ ರಿಲೇಟೆಡ್ ಇರುವಂಥ ಒಂದು ಹಕ್ಕನ್ನು ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಸ್ಡ್ ಆನ್ ನಾಲ್ಸಾ ಜಡ್ಜ್ಮೆಂಟಲ್ಲಿರುವಂಥ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕನೆಕ್ಟನ್ನು ಮಾಡೋದಾದರೆ ಹೊಸದಾಗಿ ಒಂದು ಕಾನೂನನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಟ್ರಾನ್ಸ್ಜೆಂಡರ್ ಐಡೆಂಟಿಟಿಗೆ ಸಂಬಂಧಿಸಿದಂತೆ ಒಂದು ರಿಕಗ್ನೈಷನ್ ಅಲೋ ಮಾಡಬೇಕು ಅನ್ನುವಂಥದ್ದಾಗಿ 2019 ಒಂದು ಲಾ ಅನ್ನು ಕಾಣ್ತಾ ಇದ್ದೇವೆ. 2026 ಅಡಿಯಲ್ಲಿ ಏನೇನು ಚೇಂಜಸನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂದರೆ, ಮೆಡಿಕಲ್ ಬೋರ್ಡ್ ಒಂದು ಅಪ್ರೂವಲ್ನ ಆಧಾರದ ಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸರ್ಟಿಫಿಕೇಷನನ್ನು ಟ್ರಾನ್ಸ್ಜೆಂಡರ್ ಪರ್ಸನ್ಸ್ಗಳು ಪಡೆದುಕೊಳ್ಬೇಕಾಗಿದೆ. ಹಾಸ್ಪಿಟಲ್ ನಡಿಯಲ್ಲಿ ಒಂದು ರಿಪೋರ್ಟ್ ಇರಬೇಕು ಅವ್ರಿಗೆ ಸಂಬಂಧಪಟ್ಟಂತೆ. ಜೆಂಡರ್ ಅಫರ್ಮಿಂಗ್ ಪ್ರೊಸೀಜರನ್ನು ಅವರು ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು ಹೇಳ್ಬೋದು. ಇಲ್ಲಿ ಪಿಟಿಷನ್ ಮಾಡ್ತಾ ಇರುವಂಥ ಪ್ರಶ್ನೆ ಅಂತಂದರೆ, ಈ ಒಂದು ಪ್ರೊಸೆಸ್ ಹೊಸದಾಗಿ ತಂದಿರತಕ್ಕಂಥ ಒಂದು ತಿದ್ದುಪಡಿ ಪ್ರೈವೇಸಿಯನ್ನು ವೈಲೇಷನ್ ಮಾಡುತ್ತೆ, ಅಟಾನಮಿಯನ್ನು ಅಂಡರ್ಮೈನ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಮೊದಲು ಕೊಟ್ಟಿರುವಂತಹ ನಾಲ್ಸಾ ಜಡ್ಜ್ಮೆಂಟನ್ನು ಒಂದು ಸ್ಪಿರಿಟ್ ಏನಿದೆ ಅದು ವೈಲೇಟ್ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಪ್ರಶ್ನೆಗಳಂತಂದರೆ ಸೆಲ್ಫ್ ಐಡೆಂಟಿಫಿಕೇಷನ್ ವರ್ಸಸ್ ಸ್ಟೇಟ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದಾವೆ. ಫಂಡಮೆಂಟಲ್ ರೈಟ್ಸ್ ನಡಿಯಲ್ಲಿ ಆರ್ಟಿಕಲ್ 14 ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ 19 ನಡಿಯಲು ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 21 ಕಾಣ್ತಾ ಇದ್ದಾವೆ. ಇಲ್ಲಿ ಫಂಡಮೆಂಟಲ್ ರೈಟ್ಸಲ್ಲಿರುವಂಥ ಒಂದು ಸ್ಪಿರಿಟನ್ನು ಸಹ ವೈಲೇಟ್ ಮಾಡ್ತಾ ಇದೆ ಅಂತ.
ಇಲ್ಲಿ ಒಂದು ಕೀ ಕನ್ಸರ್ನ್ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರಲ್ವಾ, ಬಾಡಿಲಿ ಅಟಾನಮಿಗೆ ಸಂಬಂಧಿಸಿದ ಒಂದು ಚಾಲೆಂಜ್ ಇದೆ ಅಲ್ವಾ. ಹಾಗೂ ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲೂ ಸಹ ಸಾಕಷ್ಟು ಬ್ಯೂರೋಕ್ರಾಟಿಕ್ ಹರ್ಡಲ್ಸ್ ಬರ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕಾಣ್ಬೋದು. ಒಂದು ಡಿಸ್ಕ್ರಿಮಿನೇಷನ್ ಹೆಚ್ಚಾಗುವಂಥ ಸಾಧ್ಯತೆಗಳು ಇರ್ಬೋದು. ಎಕ್ಸ್ಕ್ಲೂಷನ್ನ ಆಧಾರದ ಮೇಲೂ ಸಹ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ. ಸಾಕಷ್ಟು ಜನ ಸರ್ಟಿಫಿಕೇಷನ್ ಪಡೆದುಕೊಳ್ಬೇಕು ಅನ್ನುವಂಥ ಒತ್ತಡದ ಮುಖಾಂತರ ಸೋಷಿಯಲ್ ಎಕ್ಸ್ಕ್ಲೂಷನ್ ಆಗುವಂಥ ಒಂದು ಸಾಧ್ಯತೆಯನ್ನು ಕಾಣ್ತಾ ಇದ್ದಾವೆ. ಸೊ ಇಲ್ಲಿರುವಂಥ ಬೇಸಿಕ್ ಚಾಲೆಂಜ್ ಅಂದರೆ ಟ್ರಾನ್ಸ್ ರೈಟ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂನ ಕಾಣ್ತಾ ಇದ್ದೇವೆ. ಸೆಲ್ಫ್ ಐಡೆಂಟಿಟಿಗೆ ಸಂಬಂಧಪಟ್ಟಂಥ ಡಿಬೇಟ್ ನಡೀತಾ ಇದೆ. ಜೆಂಡರ್ ರೈಟ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಮೊದಲು ಕೊಟ್ಟಿರುವಂಥ ನಾಲ್ಸಾ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಂಥ ಒಂದು ಥ್ರೆಟ್ಟು ಸಹ ಕ್ರಿಯೇಟ್ ಆಗ್ತಾ ಇದೆ. ಯಾವ ರೀತಿಯಾಗಿ ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟಂಥ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥ ಹಂತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಅಂತ ನಾವು ನೋಡಬೇಕಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ಹೌ ಡಿಡ್ ದ ಅಮರಾವತಿ ಬಿಲ್ ಕೇಮ್ ಇನ್ ಟು ಪ್ಲೇಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಆಗುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಅಮರಾವತಿ ಬಿಲ್ಲಲ್ಲಿರುವಂಥ ಪ್ರೊವಿಷನನ್ನು ಕಾಣಬೇಕಾಗಿದೆ. ಈ ಮೊದಲು 2014ರಲ್ಲಿ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆ್ಯಕ್ಟನ್ನು ಕಾಣ್ಬೋದು. ಈ ಒಂದು ಆ್ಯಕ್ಟ್ನ ಮುಖಾಂತರ ಆಂಧ್ರ ಪ್ರದೇಶ್ ಸ್ಟೇಟಿಂದ ತೆಲಂಗಾಣ ಹೊಸದಾಗಿರುವಂಥ ಒಂದು ಸ್ಟೇಟ್ ಫಾರ್ಮ್ ಆಗುತ್ತೆ. ಸೊ ಆಂಧ್ರ ಪ್ರದೇಶ್ ಮೊದಲಿತ್ತು, ಇವಾಗ ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ ಅನ್ನುವಂಥ 2 ಸ್ಟೇಟ್ಗಳನ್ನು ಕಾಣ್ತಾ ಇದ್ದೀವಿ ಅಲ್ವಾ. ಇಲ್ಲಿ ಅಮರಾವತಿ ಬಿಲ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆ್ಯಕ್ಟಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಯನ್ನು ಮಾಡ್ತಾ ಇದೆ. ಅದರಲ್ಲೂ ಸ್ಟೇಟ್ ಬೈಫರ್ಗೇಟ್ ಆದಮೇಲೆ ಯಾವ ರೀತಿಯಂಥ ಒಂದು ಕ್ಯಾಪಿಟಲನ್ನು ಹೊಂದಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ 2014ರ ಬೈಫರ್ಗೇಷನ್ ಆದಮೇಲೆ ತೆಲಂಗಾಣ ಹೈದರಾಬಾದನ್ನು ಟೆಂಪ್ರರಿ ಕ್ಯಾಪಿಟಲ್ ಆಗಿ ಕನ್ಸಿಡರ್ ಮಾಡ್ತಾ ಇತ್ತು 10 ಇಯರ್ಸ್ ತನೂ. ಸೊ ಇವಾಗ ಒಂದು ನ್ಯೂ ಪರ್ಮನೆಂಟ್ ಆಗಿರುವಂತಹ ಕ್ಯಾಪಿಟಲನ್ನು ತೆಗೆದುಕೊಂಡು ಬರಬೇಕು ಆಂಧ್ರ ಪ್ರದೇಶದಲ್ಲಿ ಅಂತ ಇನಿಷಿಯಲ್ ಪ್ಲ್ಯಾನ್ 2014ಇಂದ 2019 ತನಕ ಇರೋದಾಗಿ ಕಾಣ್ತಾ ಇದ್ದೀವಿ. ಇಲ್ಲಿ ಮಾಡಿರುವಂಥ ಒಂದು ಪ್ರಪೋಸಲ್ ಏನಿತ್ತು ಅಂದರೆ ಅಮರಾವತಿಯನ್ನು ಕ್ಯಾಪಿಟಲ್ ಆಗಿ ಮಾಡಬೇಕು ಅಂತ 2019ರಲ್ಲಿ ಒಂದು ಪಾಲಿಸಿಯನ್ನು ಚೇಂಜ್ ಮಾಡ್ತಾರೆ. ಸೊ ಚೇಂಜ್ ಮಾಡಿರ್ತಕ್ಕಂಥ ಹಂತದಲ್ಲಿ 3 ಕ್ಯಾಪಿಟಲ್ ಮಾಡೆಲನ್ನು ಅನೌನ್ಸ್ ಮಾಡಿರ್ತಾರೆ. ಇದರಡಿನಲ್ಲಿ ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ ಅಂತ ಬಂದಾಗ ವಿಶಾಖಪಟ್ಟಣಂ ನಡಿನಲ್ಲಿ, ಲೆಜಿಸ್ಲೇಟಿವ್ ಅಂದಾಗ ಅಮರಾವತಿ, ಜುಡಿಷಿಯಲ್ ಅಂತ ಬಂದಾಗ ಕರ್ನೂಲ್ ಅಂತ 3 ಪ್ಲೇಸನ್ನು ಪ್ರಪೋಸ್ ಮಾಡಿರ್ತಾರೆ ಕ್ಯಾಪಿಟಲ್ ಮಾಡೆಲ್ಗೆ ಸಂಬಂಧಪಟ್ಟಂತೆ. ಇವಾಗ ಪ್ರಸ್ತುತವಾಗಿ ಸಿಂಗಲ್ ಕ್ಯಾಪಿಟಲ್ನ ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚೇಂಜಸನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಹೊಸದಾಗಿ ಒಂದು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಸಿಂಗಲ್ ಕ್ಯಾಪಿಟಲ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ಲೀಗಲಿ ಒಂದು ಅಮರಾವತಿಯನ್ನೇ ಸಿಂಗಲ್ ಕ್ಯಾಪಿಟಲ್ ಆಗಿ ಚೂಸ್ ಮಾಡಬೇಕು ಅಂತ ಫ್ಯೂಚರ್ ಡೇಸ್ ನಡೀಲೂ ಸಹ ಕ್ಯಾಪಿಟಲನ್ನು ಶಿಫ್ಟ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಬಿಕಾಸ್ ಆಡಳಿತಾತ್ಮಕವಾಗಿ ಒಂದು ಸ್ಟೆಬಿಲಿಟಿಯನ್ನು ಹೊಂದಬೇಕು ಅಂತಂದರೆ ಒಂದು ಕ್ಯಾಪಿಟಲ್ ಇದ್ದರೆ ಮಾತ್ರ ಬೆನಿಫಿಟನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಅಮರಾವತಿ ಒಂದು ಸೋಲ್ ಕ್ಯಾಪಿಟಲ್ ಆಗಿ ಡಿಕ್ಲೇರ್ ಆಗಲಿದೆ ಅನ್ನೋದನ್ನು ಗಮನಿಸ್ಬೋದು. ಸೊ ಇದರಿಂದ ಕ್ಯಾಪಿಟಲ್ ಸ್ಟೇಟಸನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಲೀಗಲ್ ಬ್ಯಾಕಿಂಗನ್ನು ಒದಗಿಸ್ಬೇಕಲ್ವಾ. ಸೊ ಕೆಲವೊಂದಿಷ್ಟು ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಪೋಸಿಷನ್ ಪಾರ್ಟೀಸ್ಗಳು ಸಹ ಅಗ್ರಿ ಆಗ್ತಾ ಇಲ್ಲ. ಹಾಗೂ ಒಂದೇ ಕ್ಯಾಪಿಟಲನ್ನು ಚೂಸ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಸಾಕಷ್ಟು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳನ್ನು ಅಮರಾವತಿಯಲ್ಲೇ ತರಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಚಾಲೆಂಜಸನ್ನು ನೋಡಿದಾಗ ಕಂಪೆನ್ಸೇಷನನ್ನು ಕೊಡಬೇಕು, ಲ್ಯಾಂಡನ್ನು ಅಕ್ವೈರ್ ಮಾಡುವಂಥ ಹಂತದಲ್ಲಿ ಪ್ರಾಜೆಕ್ಟು ಸಹ ಡಿಲೇ ಆಗಬಾರ್ದು. ಇವೆಲ್ಲವನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ರೀಜನಲ್ ಲೆವೆಲಲ್ಲೂ ಸಹ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೆಂಟ್ರಲೈಸ್ಡ್ ಹಾಗೂ ಡಿಸೆಂಟ್ರಲೈಸ್ಗೆ ಸಂಬಂಧಿಸಿದಂಥ ಒಂದು ಡಿಬೇಟನ್ನು ಸಹ ನಾವು ನೋಡ್ಬೋದಲ್ವಾ. ಇವಾಗ ಒಂದು ಫಿಕ್ಸ್ಡ್ ಕ್ಯಾಪಿಟಲನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಕೇಳುವಂಥ ಹಂತದಲ್ಲಿ ಈ ಒಂದು ಇಶ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕ್ಲಾರಿಟಿ ಅಂತಂದರೆ ಕ್ಯಾಪಿಟಲ್ ಲೊಕೇಶನ್ ಆಗಿರ್ಬೋದು ಅಥವಾ ನೇಮಲ್ಲಿ ಬದಲಾವಣೆ ಮಾಡುವಂಥ ಹಂತದಲ್ಲಿ ಸ್ಟೇಟ್ ಗೌರ್ಮೆಂಟ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ, ಅಂದರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್ ಯಾರು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಪಾರ್ಲಿಮೆಂಟ್ನ ಒಂದು ರೋಲ್ ಯಾವ ರೀತಿಯಾಗಿದೆ. ಕ್ಯಾಪಿಟಲ್ ಲೊಕೇಶನ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಇದನ್ನು ಸ್ಟೇಟ್ ಗೌರ್ಮೆಂಟೇ ಬದಲಾವಣೆ ಮಾಡುತ್ತೆ. ಸ್ಟೇಟ್ ಸಬ್ಜೆಕ್ಟ್ನಲ್ಲಿ ನಾವು ಗಮನ ಹರಿಸ್ಬೋದು. ಇವಾಗ ಪಾರ್ಲಿಮೆಂಟ್ ಒಂದು ಇಂಡೈರೆಕ್ಟ್ ರೋಲನ್ನು ಹೊಂದಿರುತ್ತೆ. ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸಪೋರ್ಟನ್ನು ಮಾಡ್ಬೋದು, ಅಪ್ರೂವನ್ನು ಕೊಡಬಹುದು. ಯೂಶ್ವಲಿ ಕ್ಯಾಪಿಟಲ್ ರೀನೇಮಿಂಗ್ ಮಾಡ್ತಕ್ಕಂಥ ಹಂತದಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವರು ಇನಿಷಿಯೇಷನ್ ತೆಗೆದುಕೊಳ್ತಾರೆ. ಅದೇ ಇವಾಗ ಒಂದು ಸ್ಟೇಟ್ನ ನೇಮನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸ್ಟೇಟ್ ನೇಮ್ ಬದಲಾವಣೆ ಮಾಡುವಂಥ ಹಂತದಲ್ಲಿ ಪಾರ್ಲಿಮೆಂಟ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಕ್ಯಾಪಿಟಲ್ನ ಒಂದು ಕಂಟೆಕ್ಸ್ಟ್ ಅಂತ ಬಂದಾಗ ಸ್ಟೇಟ್ ಗೌರ್ಮೆಂಟ್ನ ರೆಸ್ಪಾನ್ಸಿಬಿಲಿಟಿ, ಅದರಲ್ಲೂ ಸ್ಟೇಟ್ ಗೌರ್ಮೆಂಟ್ನ ನೇಮನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತಂದರೆ ಪಾರ್ಲಿಮೆಂಟ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂಡರ್ ಆರ್ಟಿಕಲ್ 3 ಅಡಿಯಲ್ಲಿ. ಸ್ಟೇಟ್ಗೆ ಸಂಬಂಧಪಟ್ಟಂಥ ಒಂದು ರೀನೇಮಿಂಗ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಬೌಂಡ್ರಿಯನ್ನು ಅಲ್ಟರ್ ಮಾಡ್ತಕ್ಕಂಥ ಹಂತದಲ್ಲಿ ಪಾರ್ಲಿಮೆಂಟ್ಗೆ ಪವರ್ ಇರೋದನ್ನು ಗಮನ ಹರಿಸ್ಬೋದು. ಸೊ ದಿಸ್ ಡಿಫ್ರೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಇನ್ನು ಮುಂದಿನದಾಗಿ ಸ್ಪೀಡಿಂಗ್ ಅಪ್ ಎಂಜೈಮ್ ರಿಯಾಕ್ಷನ್ಸ್ ಇನ್ ಮೈಕ್ರೋಬ್ಸ್ ಯೂಸಿಂಗ್ ಲೈಟ್. ಈ ಒಂದು ವಿಷಯ ನಮಗೆ GS ಪೇಪರ್ 3 ನಡೆಯಲ್ಲಿ ಬೇಸಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ಸೊ ಇಲ್ಲಿ ಎಂಜೈಮ್ಸ್ಗಳ ಒಂದು ಆ್ಯಕ್ಟಿವಿಟಿ ಅಂತ ನೋಡಿದಾಗ ನಮ್ಮ ಫಿಸಿಯೋಲಾಜಿಕಲ್ ಪ್ರೋಸೆಸ್ಸನ್ನು ಅಥವಾ ಯಾವುದೇ ಒಂದು ಮಾಲಿಕ್ಯೂಲನ್ನು ಬ್ರೇಕ್ ಡೌನ್ ಮಾಡುವಂಥ ಹಂತದಲ್ಲಿ ಎಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ ಅಂತ. ಇವಾಗ ನಾವು ಕನ್ಸ್ಯೂಮ್ ಮಾಡಿರುವಂತಕ್ಕಂಥ ಒಂದು ಫುಡ್ ಮಾಲಿಕ್ಯೂಲ್ಸ್ಗಳು ಪ್ರಾಪರಾಗಿ ಒಂದು ಎಂಡ್ ಪ್ರಾಡಕ್ಟ್ ಆಗಬೇಕು ಅಂತಂದರೆ ಎಂಜೈಮ್ಸ್ಗಳ ಇನ್ವಾಲ್ವ್ಮೆಂಟನ್ನು ಕಾಣ್ತಾ ಇದ್ದೀವಿ. ಹಂತವಾಗಿ ಈ ಒಂದು ಕಿಣ್ವಗಳು ತಮ್ಮ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಸೊ ಇಲ್ಲಿ ಎಂಜೈಮ್ಸ್ಗಳು ಮತ್ತೆ ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಲೈಟ್ನ ಒಂದು ರಿಕ್ವೈರ್ಮೆಂಟ್ಸನ್ನು ಗಮನ ಹರಿಸ್ಬೋದು. ಅದರಲ್ಲೂ ಮೈಕ್ರೋಬ್ಸ್ ನಡಿನಲ್ಲಿ ಎಂಜೈಮ್ಸನ್ನು ನಾವು ನೋಡಿದಾಗ ಲೈಟು ಯಾವ ರೀತಿಯಾಗಿ ಸ್ಟಿಮ್ಯುಲೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಪ್ರೋಸೆಸ್ಗೆ ನಾವು ಏನು ಕರಿತಾ ಇದ್ದೀವಿ ಅಂತಂದರೆ ಫೋಟೋ ಬಯೋಕೆಟಲೈಸಿಸ್ ಅಂತ. ಇಲ್ಲಿ ಲೈಟ್ ಎನರ್ಜಿಯ ಮುಖಾಂತರ ಎಂಜೈಮ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಇದ್ದಾವೆ. ಬಯಾಲಜಿಕಲ್ ಕೆಟಲಿಸ್ಟ್ ಆಗಿರ್ತಕ್ಕಂಥ ಎಂಜೈಮ್ಸ್ಗಳು ಇವಾಗ ತಮ್ಮ ಒಂದು ಕಾರ್ಯವನ್ನು ಇನ್ನೂ ಸ್ಪೀಡಪ್ ಮಾಡಬೇಕು ಅಂತಂದರೆ ಲೈಟ್ನ ಇಂಪಾರ್ಟೆನ್ಸನ್ನು ಗಮನ ಹರಿಸ್ಬೋದು. ಇವಾಗ ಯಾವ ರೀತಿಯಾಗಿ ಪ್ಲಾಂಟ್ಸ್ಗಳು ಲೈಟನ್ನು ಯೂಸ್ ಮಾಡೋದ್ರ ಮುಖಾಂತರ ಆಹಾರವನ್ನು ತಯಾರಿಕೆ ಮಾಡ್ತಾ ಇದ್ದಾವೆ ಫೋಟೋಸಿಂಥಸಿಸ್ ಪ್ರೋಸೆಸ್ನ ಮುಖಾಂತರ. ಅದೇ ರೀತಿಯಾಗಿ ಎಂಜೈಮ್ಸ್ಗಳು ಸನ್ಲೈಟನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಕೆಟಲೈಸಿಸ್ ಪ್ರೋಸೆಸ್ಸನ್ನು ಸ್ಪೀಡಪ್ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಇಲ್ಲಿ ಮೈಕ್ರೋಬ್ಸಲ್ಲಿ ನಾವು ರಿಸರ್ಚನ್ನು ಮಾಡ್ತೇವೆ ಅಂತ ನೋಡ್ತಾ ಇದ್ದೀವಲ್ವ. ಯಾಕೆ ನಾವು ಈ ಒಂದು ಮೈಕ್ರೋಬ್ಸಲ್ಲಿ ಎಂಜೈಮ್ಸ್ಗಳ ಆ್ಯಕ್ಟಿವಿಟಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾವೆ? ಬಿಕಾಸ್ ಮೈಕ್ರೋಬ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಮಾಡಿಫೈ ಮಾಡೋದು ತುಂಬ ಈಸಿಯಾಗುತ್ತೆ. ಫಾಸ್ಟ್ ರಿಪ್ರೊಡಕ್ಷನ್ ಇರುತ್ತೆ, ಜೆನೆಟಿಕಲಿ ನಾವು ಮಾಡಿಫೈ ಮಾಡ್ಬೋದು ಈಸಿ ವೇಯಲ್ಲಿ, ಹಾಗೂ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಮೈಕ್ರೋಬ್ಸ್ಗಳು ಹೊಂದಿರ್ತವೆ. ಹಾಗಾಗಿ ರಿಸರ್ಚ್ ನಡೆಯಲ್ಲಿ ನಾವು ಮೈಕ್ರೋ ಆರ್ಗನಿಸಮ್ಸನ್ನೇ ಹೆಚ್ಚು ಯೂಸ್ ಮಾಡ್ತೇವೆ. ಇದರಿಂದ ಏನು ಬೆನಿಫಿಟ್ ಇದೆ? ಇವಾಗ ಮೈಕ್ರೋಬ್ಸ್ನಲ್ಲಿರ್ತಕ್ಕಂಥ ಎಂಜೈಮ್ಸ್ಗಳು ಲೈಟನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ತಮ್ಮ ಒಂದು ಸ್ಟ್ರಕ್ಚರ್ನ ಬದಲಾವಣೆ ಮಾಡ್ಕೊಳ್ತವೆ. ಎಂಜೈಮ್ನಲ್ಲಿ ಆಗುವಂಥ ಒಂದು ಸ್ಟ್ರಕ್ಚರಲ್ ಚೇಂಜಸ್ ಏನಾಗುತ್ತೆ, ಒಂದು ಪ್ರೋಸೆಸ್ಸನ್ನು ಅಥವಾ ರಿಯಾಕ್ಷನ್ನ ಸ್ಪೀಡಪ್ ಮಾಡೋದಾಗಿ ಗಮನ ಹರಿಸ್ಬೋದು. ಸ್ಪೀಡಪ್ ಆದ ಮೇಲೆ ನಾವು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಮೈಕ್ರೋಬ್ಸ್ಗಳು ಇವತ್ತು ಯೂಸ್ಫುಲ್ ಆಗಿರುವಂಥ ಕೆಮಿಕಲ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು. ಇದು ಮೆಡಿಸಿನ್ ಸೆಕ್ಟರ್ನಲ್ಲಿ ಬೆನಿಫಿಟನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಡ್ರಗ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಹಂತದಲ್ಲಿ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿರ್ಬೋದು. ಸೊ ಇವೆಲ್ಲವನ್ನು ನಾವು ನೋಡಿದಾಗ ನಮ್ಮ ಒಂದು ಮೆಡಿಕಲ್ ಸೆಕ್ಟರ್ಗೆ ಕಾಂಟ್ರಿಬ್ಯೂಷನನ್ನು ಮಾಡಲಿದೆ ಅಂತ ಹೇಳ್ಬೋದು. ಹಾಗೂ ಅಗ್ರಿಕಲ್ಚರ್ ಸೆಕ್ಟರ್ ನಡಿಯೂ ಸಹ ಬಯೋ ಕಂಪೌಂಡ್ಸ್ಗಳನ್ನು ತಯಾರಿಕೆ ಮಾಡುವಂಥ ಹಂತದಲ್ಲಿ ಕ್ರಾಪ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಇದು ಬೆನಿಫಿಟನ್ನು ತೆಗೆದುಕೊಂಡು ಬರುತ್ತೆ. ಇಂಡಸ್ಟ್ರೀಸ್ ನಡಿಯಲ್ಲೂ ಸಹ ಇಂಡಸ್ಟ್ರಿಯಲ್ ಕೆಮಿಕಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಹಂತದಲ್ಲಿ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಒಂದು ಸೊಲ್ಯೂಷನನ್ನು ಕೊಡ್ಬೋದು. ರೀಸೆಂಟ್ ಆಗಿರುವಂಥ ಒಂದು ರಿಸರ್ಚ್ನ ಆಧಾರದ ಮೇಲೆ ಈ ಕೊಲೈ ಬ್ಯಾಕ್ಟೀರಿಯಾನಲ್ಲಿ ಬ್ಲೂ ಲೈಟನ್ನು ಯೂಸ್ ಮಾಡೋದ್ರ ಮುಖಾಂತರ ಗ್ಲೂಕೋಸನ್ನು ಒಂದು ವ್ಯಾಲ್ಯೂಯಬಲ್ ಕಂಪೌಂಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಫೋಟೋ ಕೆಟಲೈಸಿಸ್ ಪ್ರೋಸೆಸ್ ಅಂದರೆ ಏನು, ಎಂಜೈಮ್ ಆ್ಯಕ್ಟಿವೇಷನ್ ಮಾಡಲಿಕ್ಕೆ ಲೈಟ್ ಎಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದು, ಹಾಗೂ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಥಡನ್ನು ನಾವು ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೇವೆ. ಇದರಿಂದ ಇಂಡಸ್ಟ್ರಿಗೂ ಸಹ ಹೆಲ್ಪ್ ಆಗ್ತಾ ಇದೆ, ಅಗ್ರಿಕಲ್ಚರ್ ಸೆಕ್ಟರ್ಗೆ ಹೆಲ್ಪ್ ಆಗ್ತಾ ಇದೆ, ಒಂದು ಮೆಡಿಕಲ್ ಸೆಕ್ಟರ್ಗೂ ಸಹ ಹೆಲ್ಪ್ ಆಗ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.